ಕಾರ್ಡ್ ಐತೆ? ಏನ್ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಏನೇನಿಲ್ಲ. ಮಾಡ್ಕೊಡ್ತೀವಿ ಅಂತಾರ, ತಿಂತಾರ, ಹೋಗ್ಬಿಡ್ತಾರ. ಮಾಡ್ಕೊಡ್ತೀವಿ ಅಂತಾರ, ತಿಂತಾರ, ಹೋಗ್ಬಿಡ್ತಾರ. ಇವರು ಈ ಭೂಮಿ ಮೇಲೆ, ಅದರಲ್ಲೂ ಭಾರತ ದೇಶದಲ್ಲಿ ಬದುಕಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಒಟ್ಟು 35 ವರ್ಷ ಆಗ್ತದೆ ಸರ್. ಏನೇನ್ ಬರಲ್ಲ ಸ್ವಾಮಿ. ಆಧಾರ್ ಹೆಂಗ ಇದಾರ, ಹೆಂಗಿಲ್ಲ, ಹಿಂಗ್ ಬಿಡ್ಸಿರ್ತೀನಿ. ಆಗಿಲ್ಲ ಸರ್, ಯಾವ ಮನೆಯಲ್ಲ, ಜಾಗ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಜನಪರ ನ್ಯೂಸ್ಗೆ ಸ್ವಾಗತ. ನಾನು ಕುಬೇರ್ ಮಜ್ಗಿ. ಇವತ್ತು ನಾವು ಗಣಿನಾಡು ಬಳ್ಳಾರಿಯಲ್ಲಿದ್ದೀವಿ. ಬಳ್ಳಾರಿಯ ಹೊರವಲಯದ ಅಂದ್ರೆ ಬಂಡಿಹಟ್ಟಿ, ಬಳ್ಳಾರಿ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬಂಡಿಹಟ್ಟಿ ಗ್ರಾಮದ ಹೊರವಲಯದಲ್ಲಿ ಇಲ್ಲಿ ಒಂದು ಕುಟುಂಬ ಒಂದು ಗುಡಿಸಲನ್ನ ಹಾಕಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದೆ. ಆ ಕುಟುಂಬದ ಸ್ಥಿತಿಗತಿ ಬಗ್ಗೆ ಇವತ್ತು ನಿಮಗೆ ಪರಿಚಯವನ್ನು ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ನಿಜವಾಗಲೂ ಈ ಕುಟುಂಬವನ್ನ ನೋಡಿದ್ರೆ ನಮಗೆ ಖೇದ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇವರು ಈ ಭೂಮಿ ಮೇಲೆ, ಅದರಲ್ಲೂ ಭಾರತ ದೇಶದಲ್ಲಿ ಬದುಕಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾಕಂತ ಹೇಳಿದ್ರೆ ಇವರ ಜೀವನ ಇಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಆಧಾರ್ ಕಾರ್ಡ್ ಇಲ್ಲ, ಅವ್ರಿಗೆ ಒಂದು ರೇಷನ್ ಕಾರ್ಡ್ ಇಲ್ಲ, ಮತ್ತು ಬ್ಯಾಂಕ್ ಅಕೌಂಟ್ ಇಲ್ಲ. ಆಮೇಲೆ ಮುಖ್ಯವಾಗಿ ಈ ದೇಶದ ನಾಗರಿಕರು ಅಂತ ಹೇಳ್ಕೊಳ್ಳೋಕೆ ವೋಟಿಂಗ್ ಕಾರ್ಡ್ ಇಲ್ಲ. ಇವತ್ತಿನವರೆಗೂ ಅವರು ಸುಮಾರು 50-60 ವರ್ಷ ವಯಸ್ಸಾದ್ರೂ ಕೂಡ ಒಂದೇ ಒಂದು ಬಾರಿ ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ವಿಪರ್ಯಾಸ ಬೇರೇನೂ ಇಲ್ಲ. ಬನ್ನಿ ಅವರನ್ನ ಮಾತಾಡಿಸಿದ ಅವರ ಸ್ಥಿತಿಗತಿ ತಿಳಿದುಕೊಳ್ಳೋಣ. ಏನಮ್ಮ ನಿನ್ನ ಹೆಸರು? ಮಾರಕ ಸರ್. ಮಾರಕ. ಇಲ್ಲಿ ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು 4 ವರ್ಷ ಆಯ್ತು, ಅಲ್ಲಿ ಬಂದು 30 ವರ್ಷ ಆಯ್ತು ಸ್ವಾಮಿ. ಇದೇ ಊರಾಗ ಬಂದಿಟ್ವಿ. ಇದು ಬಂದಿಟ್ವಿ 30 ವರ್ಷ. ಇಲ್ಲಿ ಬಂದ ಕಾಲುಗಡ್ಡಿ ಇದ್ದು 5 ವರ್ಷ ಆಗ್ತದೆ ಸರ್. ಹೌದಾ? ಒಟ್ಟು ಈ ಊರಾಗ ಇರಕತ್ತೆ ಎಷ್ಟು ವರ್ಷ? ಈ ಊರಾಗ ಒಟ್ಟು 35 ವರ್ಷ ಆಗ್ತದೆ ಸರ್. ಇಲ್ಲಿ ಬಂದು ಅಲ್ಲೇ ಕಾಲ ಇದೆ, ಹಸಿರು ಬಾಯಿ ಇದಾವಲ್ಲ, ಅಲ್ಲೇ ಇಳ್ಕೊಂಡಿದ್ದು ಗುಡಿಸಲಿ. ಈಗ ನಿಮ್ಗೆ ಇದೇ ಮನಿನ? ಇದೇ ಮನೆ, ಇದೇ ಮನೆ. ಈಗ ಈ ಮನ್ಯಾಗ ನೀವು ಇಷ್ಟು ಜನ ಇರ್ತೀರಿ, ಆ ಕಡೆ ಒಂದ್ ಮನೆ ಐತಿ, ನಿಮ್ ಮಗಳ ಅಲ್ಲಿ ಮಗಳು ಆಯ್ ಮಗ ಗಂಡ ಸತ್ತಾಗೇನ, ಗಂಡ 3 ಮಕ್ಕಳಾಗ್ಯಾರ. ಇವಾಗ ಸತ್ತ ನಮ್ ತಮ್ಮ ಸದ್ದಿ 3 ವರ್ಷ ಆಯ್ತು ಸತ್ತೋಗಿ. ಇಲ್ಲೇ ನಮ್ ತಗ ಸೇರ್ಕೊಂಡಿದ್ದು, ಪಕ್ಕಿನ ಗುಡ್ಸಿ ಹಾಕೊಂಡೈತಿ, ಅಲ್ಲೇ ಐತಿ. 3 ಮಕ್ಕಳು ಒಂದು 4 ಮಂದಿ ಅಲ್ಲೇ ಬೇರೆ ಗುಡ್ಸಿ ಹಾಕೊಂಡು ಮಕ್ಕಳು ಇರ್ತೈತಿ. ಮನೆ ಕಲ್ಸಿ ಹೋಗ್ತೈತಿ ಅಷ್ಟೇ ಸರ್. ಈಗ ನಿಮ್ಗ ಸರ್ಕಾರದಿಂದ ಏನೇನ್ ಸೌಲಭ್ಯಗಳು ಬರ್ತಾವು? ಏನೇನ್ ಬರಲ್ಲ ಸ್ವಾಮಿ. ಆಧಾರ್ ಕಾರ್ಡ್ ಐತೆ? ಏನ್ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಏನೇನಿಲ್ಲ. ಬ್ಯಾಂಕ್ ಅಕೌಂಟ್ ಇಲ್ಲ, ಏನೇನೇನಿಲ್ಲ. ವೋಟಿಂಗ್ ಕಾರ್ಡ್ ಇಲ್ಲ, ಯಾವ್ದಾದಿಲ್ಲ. ನೀವು ಮಾಡಿಸಿಲ್ಲ? ಏನು ಮಾಡ್ಸಿಲ್ಲ. ಮಾಡ್ಸಿದ್ವಿ ಎಲ್ಲ ಅಲ್ದ ಬಂದು ಬಡ್ಕೊಂಡು ಹೋಗ್ಬಿಟ್ಟು. ಅದೊಂದೇ ಇದು ಸಣ್ಣ ನಮ್ಮ ಮಾವ. ವೋಟ್ ಹಾಕಿರ ಯಾವಾಗಾರ? ನಾವು ನಮ್ಮ ಮಾವ ಹಾಕಿ, ನಾವ್ ಹಾಕಿಲ್ಲ. ಎಷ್ಟು ವರ್ಷದಿಂದ ವೋಟ್ ಹಾಕ್ಯಾರ? ಇವಾಗ ನಮ್ಮ ಬಾವ ಸತ್ತಾಗಿ ಇವಾಗ 10 ಮೇಲೆ ಆಗ್ತೈತಿ. ನೀವು ಯಾವತ್ತು ವೋಟ್ ಹಾಕಿಲ್ಲ? ಹಾಕಿಲ್ಲ. ವೋಟ್ ಹಾಕಿಲ್ಲ? ಹುಟ್ಟಿದಾಗಿಂದ ತಮ್ಮ ನಮ್ಮ ಅಪ್ಪ ಹಾಕ್ತಿದ್ರು, ಅಲ್ಲಿಂದ ನಾವ್ ಸುಮ್ನೆ ಆಗ್ಬಿಟ್ಟಿ. ನಾವ್ ಅಲ್ಲಿ ಹಳ್ಳಿ ಪಳ್ಳಿಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ವಿ. ಯಾರು ನಿಮ್ಗೆ ವೋಟಿಂಗ್ ಕಾರ್ಡ್ ಮಾಡ್ಸ್ರಿ, ಆಧಾರ್ ಕಾರ್ಡ್ ಮಾಡ್ಸ್ರಿ ಏನು ಹೇಳಿಲ್ಲ? ಯಾರು ಹೇಳಿಲ್ಲ, ಏನೇನಂತ ಹೇಳಿಲ್ಲ ನಮ್ಗೆ. ಇದು ಮನಿ ಅಲ್ಲ? ಮನಿ ನೋಡ್ರಿ, ಒಂದ್ಸರಿ ಮನಿ ತೋರ್ಸ್ರಿ. ಇದೇ ಮನಿ ದೇವ್ರ ತೆಗಿ. ಸ್ನೇಹಿತರೆ ನೋಡಿ, ಇದೇ ಇವರು ವಾಸ ಮಾಡತಕ್ಕಂತ ಮನೆ. ಈ ಮನೆಯಲ್ಲಿ ಸುಮಾರು 5-6 ಜನ ವಾಸ ಮಾಡ್ತಾರೆ. ಇದು ಸುತ್ತ ಒಂದಿಷ್ಟು ಬಟ್ಟೆಗಳನ್ನ ಕಟ್ಟಿ, ತಟ್ಟಿಗಳನ್ನ ಕಟ್ಟಿ ಇದರಲ್ಲಿ ಈ ಮನೆ ಟೈಪ್ ಮಾಡಿದ್ರೆ, ಮನೆ ಅಂತ ಹೇಳಿದ್ರೆ ಬಹಳಷ್ಟು ತಪ್ಪಾಗುತ್ತೆ. ಯಾಕಂದ್ರೆ ಮನೆ ಅಂತ ಒಪ್ಕೊಳಕ್ ಆಗಲ್ಲ. ಗುಡಿಸಲು ಜೋಪಡಿ ಅಂದ್ರೂ ಕಷ್ಟ. ಯಾಕಂದ್ರೆ ಒಂದು ಪ್ರಾಣಿ ಪಕ್ಷಿಗಳು ಕೂಡ ವಾಸ ಮಾಡಕ್ಕೆ ಯೋಗ್ಯವಲ್ದಂತ ಒಂದು ಇದು ಮನೆ ಇದು. ಅಂತದ್ರಲ್ಲಿ ಇವ್ರು ವಾಸ ಮಾಡ್ತಾ ಇದಾರೆ ಅಂದ್ರೆ ಅತ್ಯಂತ ನೋವಿನ ಸಂಗತಿ ಮತ್ತು ಅತ್ಯಂತ ದುರಂತದ ಸಂಗತಿ ಅಂತ ಹೇಳಿಕ್ಕೆ. ಇವ್ರನ್ನ ನೋಡಿದ್ರೆ ಗೊತ್ತಾಗತ್ತ ಇವ್ರು ಎಷ್ಟೊಂದು ಹಿಂದುಳಿದಾರ, ಎಷ್ಟೊಂದು ಸರ್ಕಾರದ ಸೌಲಭ್ಯಗಳು ಇವತ್ತು ಉಳಿದವರ ಪಾಲಾಗ್ತವೆ. ಇಂಥವ್ರಿಗೆ ಸಿಗಬೇಕಾದ ಸೌಲಭ್ಯಗಳು ಇವತ್ತು ಇಲ್ಲ. ಯಾವುದೇ ಸರ್ಕಾರದ ಅಧಿಕಾರಿಗಳು, ರಾಜಕಾರಣಿಗಳು ಯಾರು ಕೂಡ ಜನಪ್ರತಿನಿಧಿ ಇವ್ರ ಕಡೆ ಕಣ್ಣಾಯಿಸಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಬೇಸರದ ಸಂಗತಿಗಳು. ಯಾರು ಬಂದು ಏನಾರು ಕೇಳ್ಯಾರ ನಿಮ್ಗೆ? ಯಾರೆಲ್ಲ ಸರ್, ನೀವೇ ಬಂದಿರೋದು. ಏನು ಕೇಳಿಲ್ಲ. ಹೆಂಗ ಇದಾರ, ಹೆಂಗಿಲ್ಲ, ಹಿಂಗ್ ಬಿಡ್ಸಿತ್ತು ನಿಮ್ಗ
ಯಾರು ಅಂಬದು ಯಾರ್ಯಾರು ಏನೇನ್ ಅಂದಿಲ್ಲ ಸರ್. ಈಗ ನಿಮ್ಗ ಮನೆ ಜಾಗ ಮನೆ ಆಗಿಲ್ಲ ಸರ್. ಯಾವ ಮನೆಯಲ್ಲ ಜಾಗ ಇಲ್ಲ. ಸುಮ್ನೆ ಮಾಡ್ಕೊಡ್ತೀವಿ ಅಂತಾರ, ತಿಂತಾರ, ಹೋಗ್ಬಿಡ್ತಾರ. ಮಾಡ್ಕೊಡ್ತೀವಿ ಅಂತಾರ, ತಿಂತಾರ, ಹೋಗ್ಬಿಡ್ತಾರ. ಅವ್ರು ತಿರುಗಿ ನೋಡಂಗಿಲ್ಲ. ಕಲ್ಲಾಗ ಹೋಗ್ಬಿಡ್ತಾರ. ನಮ್ ಸಿಗ್ತಾರ ಕೈಗೆ ದೊಡ್ಡ ದೊಡ್ಡದವ್ರಾದ್ರು ಇನ್ನು ಸುಬ್ರ 5,000 6,000 ಹಿಂಗೆ ತಕೊಂಡ್ ಹೋಗ್ಬಿಡ್ತಾರ. ಮಾಡ್ಕೊಡ್ತೀವಲ್ಲ ಹುಡುಗರು ಎದಾರ ಅಂತ. ಆಯ್ತು ಸರ್. ಯಾರು ಏನು ಮಾಡ್ಕೊಟ್ಟಿಲ್ಲ. ಈಗ ಸರ್ಕಾರಕ್ಕೆ ನೀವು ಏನು ಕೇಳಿಲ್ಲ? ಏನು ಕೇಳಲ್ಲ, ಅವರು ಮಾಡ್ಕೊಟ್ಟಿಲ್ಲ. ನೋಡಿ ಸ್ನೇಹಿತರೆ, ಇಂತ ಒಂದು ದುಸ್ಥಿತಿ ಇರೋದಾಗೈತಿ. ನೋಡೋಣ, ಇವ್ರು ವಾಸ ಮಾಡ್ತಕ್ಕಂತ ಇನ್ನೊಂದು ಮನೆ ಐತಿ, ಅದನ್ನು ಕೂಡ ತೋರ್ಸೋಣ. ಇದು ಇವರು ವಾಸ ಮಾಡ್ತಕ್ಕಂತ ಇನ್ನೊಂದು ಮನೆ. ಇದರಲ್ಲಿ ಇವರು ಈ ಅಮ್ಮ ಈ ಮತ್ತೆ ಅವ್ರ ಮಕ್ಕಳು ಸುಮಾರು 3 ಮಕ್ಕಳು, 4 ಮಕ್ಕಳು ಕಟ್ಟಿಕೊಂಡು ಈ ಮನೆಯಲ್ಲಿ ವಾಸವಾಗಿರ್ತಾರ. ಈ ಮನೆಯ ಸ್ಥಿತಿ ನೋಡ್ರಿ, ಹಿಂದ್ಗಡೆ ಪೂರ್ತಿ ಇಲ್ಲಿ ಮಳೆ ಏನಮ್ಮ ಮಳೆ ಗಿಳೆ ಬಂದ್ರೆ ಸೋರುತ್ತಾ? ಸೋರ್ತದ ಸರ್, ಸೋರ್ತದ, ಫುಲ್ ಸೋರ್ತೈತೆ. ಮೇಲೆ ಬಂದ್ ಮೇಲೆ ಹಂಗ ಕುತ್ಕೊಂತೀವಿ ಸರ್. ರಾತ್ರಿ ಮತ್ತೆ ಬೆಳಕಿನ ವ್ಯವಸ್ಥೆ ಹೆಂಗ ನಿಮಗೆ? ಬೆಳಿಗ್ಗೆ ಹಂಗ ಕುತ್ಕೊಂತೀವಿ ಸರ್. ಅದು ಅಲ್ಲ, ಈಗ ಬೆಳಕಿಗೆ ಏನ್ ಮಾಡ್ತೀರಿ? ಬೊಂಬತ್ತಿ ಇಡ್ತೀವಿ ಸರ್, 5 ರೂಪಾಯಿ ಬೊಂಬತ್ತಿ. ಮತ್ತೆ ಅದಷ್ಟೇ, ಅದ್ 6ವರೆಗೂ ಇರ್ತೀವಿ. ಹಂಗ ಮನ್ಕೊಂಡ್ ಈ ಮಳೆ ಬಂದ್ರ ಮಕ್ಕಳಿಗೆ ಹೆಂಗ್ ಮಾಡ್ತೀರಿ? ಹಂಗ ಎಲ್ತರ ಇರ್ತೈತಿ, ಹಂಗ ಕತ್ಲಾಗ ಹಂಗ ಮನ್ಕೊಂಡ್ ಬಿಡ್ತೀವಿ ಸರ್ ಮಕ್ಕಳುಗಳು. ಅಷ್ಟೇ ಸರ್. ಮಳೆ ಬಂದ್ರೆ ಸೋರುತ್ತಲ್ಲ? ಸೋರ್ತದ ಸರ್, ಜಗ್ಗಿ ಸೋರ್ತೈತಿ. ಆ ಕಡೆ ಈ ಕಡೆ ಎಲ್ಲ ಸೋರ್ತೈತಿ. ಹಂಗ ಮನ್ಕಂತ ಮೊನ್ನೆ ಹಿಂಗ ಅಂದು ಮಕ್ಕಂತ ಸರ್. ನೋಡ್ರಿ, ತೋರಿಸ್ರಿ ಮನೆ ತೋರಿಸ್ರಿ. ಇದರಲ್ಲಿ ಹಂದಿಗಳು ಕೂಡ ಇದರಲ್ಲಿ ಇದಾವೆ, ಅದ್ರ ಜೊತೆ ಮನುಷ್ಯರು ಕೂಡ ವಾಸ ಮಾಡ್ತಾ ಇದಾರೆ. ಇದು ಎಂಥ ಕಾಲದಲ್ಲಿದೀವಿ ನಾವು, ಯಾವ್ದು ಎಂಥ ಪರಿಸ್ಥಿತಿಯಲ್ಲಿ ಇದೀವಿ. ಇದು ಇಂಥ ನಿಕೃಷ್ಟ ಬದುಕನ್ನ ಊಹೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಯಜಮಾನ್ರೆ, ನೀವೇನ್ ಗುಜರಿ ಆರಿಸೋ ಸ್ವಾಮಿ, ಅಂದ್ರೆ ಚಿಂದಿ ಆರಿಸ್ತೀವಿ. ಚಿಂದಿ ಆರಿಸ್ಕೊಂತ ಪ್ಲಾಸ್ಟಿಕ್ ಅದು ವಾಟರ್ ಬ್ಯಾಗ್ ಅವು ಆರಿಸ್ಕೊಂತ ಹೋಗ್ತಾ ಇದೀವಿ ಸರ್. ಅಂತ ಎಲ್ಲ ನೀವೇನ್ ಮಾಡ್ತೀರಿ? ನಾನು ಊರಕ್ ಹೋಗಿ ಹುಡುಗರಿಗೆ ಅನ್ನ ಇಸ್ಕೊಂಡ್ ಬಂದು ಕರ್ತೀವಿ ಸ್ವಾಮಿ. ಆಮೇಲೆ ಪೇಪರ್ ಆಡ್ಸಕ್ ಹೋಗ್ತೀನಿ. ಭಿಕ್ಷೆ ಭಿಕ್ಷೆ ನೀನ್ ಏನ್ ಮಾಡ್ತೀಯಮ್ಮ? ಭಿಕ್ಷೆ ಕೇಳ್ಕೊಂತೀನಿ. ಮನೆ ಕಳ್ಸ್ಕೊತೀವಿ ಸರ್. ಮಕ್ಕಳು ಇಲ್ಲಿ ಬಿಟ್ಟು ಮನೆ ಕಳ್ಸಿಗೋದು. ಎಷ್ಟು ಕೊಡ್ತಾರ ಕೂಲಿ? ಬರೇ 1,000 ರೂಪಾಯಿ ಕೊಡ್ತಾರ ಸರ್. ಒಂದ್ ತಿಂಗಳಿಗೆ 1,000 ರೂಪಾಯಿ. ಬರೀ ಸಾಮಾನು ತೊಳ್ಕೊಂಡ್ ಬರ್ತೀವಿ. ಸಣ್ಣ ಮಕ್ಳು ಇದಾರಲ್ಲ, ಜಲ್ದಿ ಬರ್ತೀವಿ ಸರ್. ನೋಡಿರಲ್ಲ ಬಂಧುಗಳೇ, ಇವತ್ತು ಇವ್ರ ಸ್ಥಿತಿ, ಇವತ್ತು ಇವ್ರಿಗೆ ಮುಖ್ಯವಾಗಿ ಇಲ್ಲಿ ಬದುಕಿದೀವಿ ಅನ್ನೋದಕ್ಕೆ ಆಧಾರ್ ಕಾರ್ಡ್ ಇಲ್ಲ, ಇವ್ರಿಗೆ ವೋಟಿಂಗ್ ಕಾರ್ಡ್ ಇಲ್ಲ, ಇವ್ರಿಗೆ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ಓಪನ್ ಮಾಡಿಲ್ಲ ಇವರು. ಮತ್ತೆ ಇವರಿಗೆ ಸರ್ಕಾರದ ಸೌಲಭ್ಯಗಳು ಯಾವ್ದು ಏನು ಇವ್ರಿಗೆ ಸಿಗಬೇಕಾಗಿರ್ತಕ್ಕಂತ ಪಡಿತರ ಚೀಟಿ ಅಂದ್ರೆ BPL ಕಾರ್ಡ್ ಇಲ್ಲ, ಅಂತ್ಯೋದಯ ಕಾರ್ಡ್ ಇಲ್ಲ, ಯಾವುದೇ ಸೌಲಭ್ಯ ಇಲ್ಲ ಇವರಿಗೆ. ಪಂಚ ಗ್ಯಾರಂಟಿಯ ಒಂದು ಗ್ಯಾರಂಟಿ ಕೂಡ ಇವರಿಗೆ ಅನ್ವಯ ಆಗಿಲ್ಲ, ಇವರಿಗೆ ಲಭ್ಯ ಆಗಿಲ್ಲ. ಇದಕ್ಕೆ ಸರ್ಕಾರಕ್ಕೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಆದಷ್ಟು ಶೀಘ್ರದಲ್ಲಿ ಇಲ್ಲಿಯ ಅಧಿಕಾರಿಗಳು, ಯಾರು ಜಿಲ್ಲಾಧಿಕಾರಿಗಳಿದ್ರೆ ಇತ್ತ ಗಮನ ಹರಿಸಬೇಕು. ಇವ್ರು ಕೂಡಲೇ ಇವರಿಗೆ ವಾಸ ಮಾಡ್ಲಿಕ್ಕೆ ಯೋಗ್ಯವಾದ ಒಂದು ಮನೆಯನ್ನ ಕಟ್ಟಿಕೊಡ್ಬೇಕು, ಮತ್ತೆ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂತ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ಜನಪರ ನ್ಯೂಸ್ ಮೂಲಕ ಆಗ್ರಹವನ್ನ ಮಾಡ್ತೇವೆ. ಬಳ್ಳಾರಿ ನಗರದ ಏನು HLC ಕಾಲುವೆ ಏನು ಹೋಗಿದೆ, ಆ ಕಾಲುವೆ ಪಕ್ಕದಲ್ಲಿ ಅಂದ್ರೆ ಬಂಡಿಹಟ್ಟಿಯಿಂದ ಸುಮಾರು 1 ಕಿಲೋಮೀಟರ್ ಅಂತರದಲ್ಲಿ ಇವರು ಮನುಷ್ಯರಂತೆ ಬದುಕಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ. ಸರ್, ಇವರು ಈ ತರ ಬದುಕ್ತಾ ಇದಾರೆ, ನೀವು ಇಲ್ಲೇ ಪಕ್ಕದ ಬಂಡಿಹಟ್ಟಿ ಅವರು, ಏನ್ ಅನ್ಸುತ್ತೆ ನೋಡಿ? ನಾನು ದಿನಾಲು ಸಾಯಂಕಾಲ ಈ ಮಾರಮ್ಮ ಗುಡಿವರೆಗೂ ಹಾಕ್ಬರ್ತೀನಿ. ಬಂಡಿಹಟ್ಟಿಯಿಂದ ಮಾರಮ್ಮ ಗುಡಿವರೆಗೂ ಹಾಕ್ಬರ್ತೀನಿ. ದಿನಾಲು ನೋಡ್ತೀನಿ. ಈಗ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಇವರು ಜೀವನ ನೋಡ್ತಾ ಇದ್ರೆ ನಮಗೆ ಅಸಹ್ಯ ಅನಿಸ್ತಾ ಇದೆ. ಅವ್ರಿಗೆ ಯಾವುದೇ ಕಾರಣದ ಸರ್ಕಾರದ ಸೌಲಭ್ಯ ಇಲ್ಲ, ಅವ್ರಿಗೆ ಏನೂ ಗೊತ್ತೇ ಇಲ್ಲ. ಅಮಾಯಕ ಜನ. ಇವರಿಗೆ ಆದಷ್ಟು ಸರ್ಕಾರದ ಕಡೆಯಿಂದ ಆಧಾರ್ ಕಾರ್ಡ್ ಆಗ್ಬೋದು, BPL ಕಾರ್ಡ್ ಆಗ್ಬೋದು, ಈ ತರ ಸರ್ಕಾರದ ಸೌಲಭ್ಯ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ತರ ಸಣ್ಣ ಪುಟ್ಟ ಅವ್ರಿಗೆ ರೇಸ್ ಏನಾದ್ರು ಸಿಕ್ಕರೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅವರು ಮಾಡ್ತಕ್ಕಂಥ ಜೀವನ ಅವ್ರಿಗೆ ಸಾಲದು.
ಇವತ್ತು ಅವರು ಬೀದಿಯಲ್ಲಿ ಬದುಕ್ತಾ ಇದಾರೆ, ಅಂದ್ರೆ ಒಂದು ಕಾಲುವೆ ಪಕ್ಕದಲ್ಲಿ. ಇವತ್ತು ಇದು ಅರಣ್ಯದ ಪ್ರದೇಶದ ಟೈಪ್ ಇದೆ. ಇಂತಲ್ಲಿ ಯಾವುದೇ ನೋಡ್ರಿ ಕರೆಂಟಿನ ವ್ಯವಸ್ಥೆ ಇಲ್ಲ ಅವ್ರಿಗೆ, ಬೆಳಕಿನ ವ್ಯವಸ್ಥೆ, ಮೂಲಭೂತ ಯಾವುದೇ ಸೌಲಭ್ಯ ಇಲ್ಲ. ಇದು ತುಂಬಾ ಬೇಜಾರಾಗುತ್ತೆ. ಈ ತರ ಈ ಒಂಥರ ಅಡವಿ ಮನುಷ್ಯರಿದ್ದಂಗೆ ಇತ್ತು, ಊರಲ್ಲಿ ಇತ್ತು, ಮುನ್ಸಿಪಾಲಿಟಿ ಮೇಲೆ ಎಲ್ಲ ಇತ್ತು, ಗೊತ್ತಿತ್ತು, ಬದುಕ್ತಾ ಇದ್ದಾರೆ. ಮಳೆ ಇಲ್ಲ, ಕರೆಂಟ್ ಇಲ್ಲ, ಒಂದು ಏನು ಸೌಲಭ್ಯನೇ ಇಲ್ಲ. ಹಂಗಾಗಿ ಅವ್ರಿಗೆ ಸೌಲಭ್ಯ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಷ್ಟೇ. ಬಳ್ಳಾರಿ ಅಂದ ಕೂಡಲೇ ನೆನಪಾಗೋದು ಗಣಿ ಹಣದ ಶ್ರೀಮಂತಿಕೆಯ ದುಡ್ಡು. ಇಲ್ಲಿ ಅತ್ಯಂತ ಕೀಳು ಮಟ್ಟದ, ಅತ್ಯಂತ ನಿಕೃಷ್ಟವಾಗಿ ಬದುಕ್ತಕ್ಕಂತ ಒಂದು ಕುಟುಂಬ ಬಳ್ಳಾರಿಯಲ್ಲಿದೆ ಅಂತ ಹೇಳಿದ್ರೆ ಆಶ್ಚರ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಈ ಕುಟುಂಬವನ್ನ ನೋಡಿದ್ರೆ ಅತ್ಯಂತ ಇದಕ್ಕಿಂತೂ ಬಡತನ, ಇದಕ್ಕಿಂತೂ ಅತ್ಯಂತ ನಿಕೃಷ್ಟ ಬದುಕು ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ಹೇಳಿ ಭಾವಿಸಬಹುದು.